ಗೊಂದಲಗಳು ಎಲ್ಲೂ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೆಸರು ರೂಪಾ ರಾಶ್ವಿ. ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಜಾನ್ ಸರ್ ಮತ್ತು ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್. ಹಾಗೆ ಇಲ್ಲಿ ಬಂದವರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಜೈ ಶ್ರೀರಾಮ್. ನಿರ್ಮಾಪಕರಾದಂಥ ಜಾನ್ ಜುನ್ಕೋಟಿ ಅವರು ಮೂಲತಃ ಅವರು ಆಂಧ್ರದವರು. ಅವರಿಗೆ ಕನ್ನಡ ಹಾಳಿ ಒಂದು 10% ಬರುತ್ತೆ ಅನಿಸುತ್ತೆ. ಸೊ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ಏನೋ ಒಂದು ಮಾಡಬೇಕು, ಒಂದು ಪ್ರಾಜೆಕ್ಟ್ ಮಾಡಬೇಕು, ಸಿನಿಮಾ ಮಾಡಬೇಕು ಅಂದಾಗ ಸೊ ಕೆಲವೊಂದು ಫೀಡ್ಬ್ಯಾಕ್ಗಳನ್ನ ತೊಗೊಂಡಾಗ ಡೈರೆಕ್ಟಾಗಿ ನಾವು ಲಾರ್ಜ್ ಸ್ಕೇಲ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿ ಹಾಗೆ ಎಕ್ಸ್ಪೀರಿಯನ್ಸ್ ಆಗಿ ಟೀಮ್ ಹೇಗೆ ವರ್ಕ್ ಆಗುತ್ತೆ ನೋಡೋಗೋಸ್ಕರ ಒಂದು 2-3 ಆಲ್ಬಮ್ ಸಾಂಗ್ ಮಾಡ್ತೀನಿ. ಅದು ಮಾಡಾದ್ಮೇಲೆ ನಾವು ಬಿಗ್ ಪ್ರಾಜೆಕ್ಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಈ ಸಾಂಗನ್ನು ವೆರಿ ಶಾರ್ಟ್ ನೋಟಿಸಲ್ಲಿ ರೂಪ ಅವ್ರಿಗೆ ಒಂದು ಸಿಚುವೇಶನ್ ಹೇಳಿದ್ವಿ, ಈ ಥರ ಒಂದು ಸಾಂಗ್ ಬೇಕು ಅಂತ. ಅವರು ಆಲ್ಮೋಸ್ಟ್ ಒಂದೇ ದಿನದಲ್ಲಿ ಬರೆದು ಕೊಟ್ಟರು ಲಿರಿಕ್ಸನ್ನು. ಅದನ್ನು ನಮ್ಮ ಜಾನ್ ಅವರಿಗೆ ಮ್ಯೂಸಿಕ್ಕಿಗೆ ಕೊಟ್ಟಿವಿ. ಅವರು ಅದ್ಭುತವಾಗಿ ಮ್ಯೂಸಿಕನ್ನು ಮಾಡಿಕೊಟ್ರು. ಆಮೇಲೆ ಲೊಕೇಶನ್ಸ್ ಎಲ್ಲ ನಾವು ಸಕಲೇಶ್ಪುರ, ಉಡುಪಿ ಒಳ್ಳೆ ಲೊಕೇಶನ್ಸು. ಆಮೇಲೆ ಲೈವ್ ರೇನಲ್ಲಿ ನಾವು ರೇನ್ ಇಫೆಕ್ಟ್ಸ್ ಬೇಕಾಗಿತ್ತು, ಬಟ್ ಆ್ಯಕ್ಚುಲ್ ಲೈವ್ ರೇನಲ್ಲಿ ನಾವು ಶೂಟನ್ನು ಮಾಡಿದ್ವಿ. ಇದಕ್ಕೆ ಕ್ಯಾಮ್ರಾಗೆ ವರ್ಕ್ ಮಾಡಿದಂಥ ಕಿರಣ್ ಗಜಾ ಅವರು ಇನ್ನೊಂದು ಮೂವಿ ಶೂಟಲ್ಲಿದ್ದಾರೆ ಇವತ್ತು. ಅದಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಬಟ್ ಲೈವ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಎಂಟೈರ್ ಪಿಕ್ಚರೇಷನ್ ಮಾಡಿದ್ದಾರೆ. ಸೊ ನೀವು ನೋಡಿದಿರ ಸ್ಕ್ರೀನಲ್ಲಿ. ಸೊ ಒಂದೇನೆಂದರೆ ಈಗ ಯಾರೋ ಬೇರೆ ರಾಜ್ಯದಿಂದ ಬಂದಂಥ ಪ್ರೊಡ್ಯೂಸರ್ಗಳು ನಮ್ಮ ಕನ್ನಡ ಕಲಾವಿದರಿಗೆ ಕನ್ನಡದಲ್ಲಿ ಏನೋ ಒಂದು ಮಾಡಬೇಕು ಅಥವಾ ಇಲ್ಲಿ ಹೊಸ ಟ್ಯಾಲೆಂಟ್ಗೆ ಹೆಲ್ಪ್ ಮಾಡುವಂಥದ್ದು, ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಜಾನ್ ಅವ್ರಿಗೆ ಒಂದು ಚಪ್ಪಾಳೆ. ಯಾಕಂದರೆ ಈ ಥರ ಬಂದು ಯಾರಾದರೂ ಯಾಕಂದರೆ ಪ್ರೊಡ್ಯೂಸರ್ಗಳು ಸಿಗೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ. ಸೊ ಯಾರೋ ಬಂದು ಒಂದು ಸಾಂಗ್ ಮಾಡಬೇಕಂದ್ರೆ ಎಷ್ಟೋ ಲಕ್ಷಾಂತರ ಖರ್ಚುಗಳಿರುತ್ತೆ. ಬಟ್ ಅವ್ರ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಟ್ಟು ಅವ್ರನ್ನ ಸ್ಕ್ರೀನಲ್ಲಿ ತಂದು ಒಂದು ಸಾಂಗನ್ನು ಈ ಥರ ಒಂದು ವೇದಿಕೆ ಮೇಲೆ ರಿಲೀಸ್ ಮಾಡೋದಿಲ್ಲ. ಇಟ್ಸ್ ವೆರಿ ಗುಡ್. ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ವಿ ಆಲ್ವೇಸ್ ಸಪೋರ್ಟ್ ಹಿಮ್. ಹಾಗೆ ಥ್ಯಾಂಕ್ ಯು. ಅವಳೆ ಹಾಗಾಗಿ ನನಗೆ ಫಿಶ್ ಮಾರೋದೇ ಕೊಟ್ಬಿಟ್ಟಿದ್ದಾರೆ ನನಗೆ. ಇದರಲ್ಲಿ ಹೇಗಿದೆ ಅಂತ ನೀವು ನೋಡಿದ್ದೀರಿ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ನೋಡಿ ಇನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತು ಟೀಮ್ ಅಂತ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿದ್ರು. ನನಗೆ ಆ್ಯಕ್ಚುಲಿ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಇವಳು, ನನ್ನ ಫ್ರೆಂಡ್ ಆಕೃತಿ ಅಂತ. ಆಮೇಲೆ ಸುನೀಲ್ ಸರ್, ಜಾನ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಆಕೃತಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರಿಗೆ ತುಂಬ ದೊಡ್ಡ ಥ್ಯಾಂಕ್ಸು, ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ. ಸೊ ಆರ್ಟಿಸ್ಟ್ಗಳಾಗಿರಲಿ ಯಾರೇ ಆಗಿರಲಿ ಟೀಮಲ್ಲಿ ವರ್ಕ್ ವೈಸ್ ಎಲ್ಲ ಲೈಕ್ ಬಿಹೇವಿಯರ್ ವೈಸ್ ಎಲ್ಲರೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸೊ ಔಟ್ಪುಟ್ಟು ತುಂಬ ಚೆನ್ನಾಗಿತ್ತು. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನಗೆ ಅವಕಾಶ ಕೊಟ್ಟಿರೋ ತುಂಬ ಥ್ಯಾಂಕ್ಸ್. ಹಾಗೆ ಇಲ್ಲಿ ಬಂದವ್ರಿಗೂ ಎಲ್ರಿಗೂ ಥ್ಯಾಂಕ್ಸ್. ಇದು ನನ್ನ ಮೊದಲ ಪ್ರಯತ್ನ. ಇನ್ನು ಮುಂದೆ ತುಂಬ ಚೆನ್ನಾಗಿ ಮಾಡ್ತೀನಿ. ವಿಡಿಯೋಗಳಾಗಲಿ ಸಿನಿಮಾಗಳು ಕೂಡ ಮಾಡ್ತೀನಿ ತುಂಬ ಚೆನ್ನಾಗಿ. ನಾವು ಹೊಸಬ್ಳು, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಅಲ್ಲ, ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಸಂತೋಷ್ ಕಶ್ಯಪ್ ಯಾವ ಡೈರೆಕ್ಷನ್ ಮಾಡ್ತಾರೆ ಹೇಳಿ ಫಸ್ಟ್. ಪ್ರೊಡ್ಯೂಸರ್ ಇಲ್ಲೇ ಇದ್ದಾರೆ, ಸುನೀಲ್ ಸರ್ ಇಲ್ಲೇ ಇದ್ದಾರೆ. ಅಲ್ಲ, ಹೇಗಿತ್ತು ಅಂದ್ರೆ ಈಗ ಮೊದಲ ಅನುಭವ, ಮೊದಲ ಪ್ರಯತ್ನ ಅಲ್ವಾ? ಯಾವ ರೀತಿ ಇತ್ತು ನಿಮ್ಮ ತಯಾರಿ? ಟೀಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಎಲ್ಲೆಲ್ಲೋ ಗೊತ್ತಾಗ್ಲಿಲ್ಲ ಒಂದೊಂದು ಶಾರ್ಟ್ಗಳು ಏನೇನು ಮಾಡ್ಬೇಕಂತ. ಆವಾಗ ಇಲ್ಲ ಮೇಡಮ್, ಈ ರೀತಿ ಒಂದು ಶಾರ್ಟ್ಗಳು ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೀಮ್ ಸಪೋರ್ಟ್ ಮಾಡಿರೋದಕ್ಕೆ ಸ್ವಲ್ಪ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ಕೋತೀನಿ. ನಿಮ್ಗೆ ಹೇಗೆ ಅನ್ಸಿದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊಡೆ ಮುರುಘಾ ಆಯಿತು, ಈಗ ಮುರುಘಾ ಸನಪ್ ಕಾನೂನಾಗಿ ಬರ್ತಾ ಇದ್ದೀನಿ. ನಮ್ಮ ಸುನೀಲ್ ಸರ್, ಜಾನ್ ಸರ್ಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಆಲ್ಬಮ್ ಸಾಂಗ್ ಈ ಮಟ್ಟಕ್ಕೆ ಮಾಡ್ತಾರೆ ನನಗೆ ಒಂದು ಖುಷಿ ಆಗ್ತಾಯಿದೆ. ಯಾಕಂದರೆ ಸ್ಕ್ರೀನಲ್ಲಿ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಮಾಡಿರೋದು, ಹೊಸ ಪ್ರತಿಭೆಗಳು ತೊಗೊಂಡು ಕೊಟ್ಟಿರೋದು, ಅವಕಾಶ ಕೊಟ್ಟಿರೋದು ಭಾಳ ಧನ್ಯವಾದಗಳು ಸರ್. ಇದೇ ರೀತಿ ಬೆಳೆಸಿ. ಜಾನ್ ಸರ್, ನಿಮ್ಮ ಬಿಗ್ ಮೂವಿಗೆ ಆಲ್ ದ ಬೆಸ್ಟ್. ಯಾಕಂದರೆ ಈಗ ಯು ಎ ಆಗಿರ್ಬೋದು, ಮಾರ್ಟಿನ್ನು ಓಡ್ತು, ಸ್ವಲ್ಪ ಓಡಿಲ್ಲ ಅಂದರು. ಸ್ವಲ್ಪ ಒಂದು ಬೇರೆ ವೇದಿಕೆ ಮೇಲೆ ಹೇಳ್ಬೇಕು, ಭಾಳ ಇದಿದೆ. ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕರು, ಮನೆ ಮಾರಿ ಸಿನಿಮಾ ಮಾಡಿದ್ದೀನಿ. ಇನ್ನೂ ಒಂದು ಮನೆ ಮಾರಿ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಪ್ರಾಣ ಇರೋವರೆಗೂ ಸಿನಿಮಾದಲ್ಲೇ ನನ್ನ ಪ್ರಾಣ ಹೋಗ್ಬೇಕಂತ ಆಸೆ ಇದೆ. ಕಲಾವಿದರಿಗೆ ಜಾತಿ ಇಲ್ಲ, ಭೇದ ಇಲ್ಲ. ಎಲ್ಲ ಒಬ್ಬೇ ಕಲಾವಿದರು, ಗೌಡ್ರು, ಲಿಂಗಾಯತರು, ರೆಡ್ಡಿಸ್ ಗಿಡ್ಡಿಸ್ ಯಾರೂ ಬರಲ್ಲ. ಕಲಾವಿದ್ರು ಅಂದರೆ ಎಲ್ಲರೂ ಕಲಾವಿದ್ರೆ, ಒಂದೇ ತಾಯಿ ಮಕ್ಕಳು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಒಂದು ಸಿನಿಮಾ ಮಾಡಬೇಕಂದೇಳಿ ನಮ್ಮ ಆಂಧ್ರದಿಂದ ಇಲ್ಲಿಗೆ ಬಂದು ಒಂದು ಕನ್ನಡಿಗರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರಲ್ಲ, ಅದು ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ. ಯಾಕಂದರೆ ನಾವು ಅಲ್ಲಿ ಹೋಗ್ಬಿಟ್ಟು ಮಾಡೋ ಬದಲು ಇಲ್ಲೇ ಬಂದು ಮಾಡ್ತಾ ಇದ್ದಾರಲ್ಲ, ಭಾಳ ಖುಷಿ ಅನಿಸ್ತಾ ಇದೆ.
ಇವರಿಗೆ ಇನ್ನೂ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಬಿಗ್ ಮೂವಿಗಳು ನಮ್ಮಂಥ ಪುಟ್ಕಾಲವನ್ನು ಬೆಳೆಸಲಿ ಅಂತ ಹೇಳಿ ಕೇಳ್ತಾ ನನ್ನ ಮೀಡಿಯಂ ಮಿತ್ರರಿಗೂ ಧನ್ಯವಾದ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಅಪ್ಪು ಬಾಸ್. ಪ್ರೀತಿಯ ಧನ್ಯವಾದಗಳು ಮುರುಘಾ ಸರ್, ಥ್ಯಾಂಕ್ ಯು. ಇದೀಗ ನಮ್ಮ